ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮಸ್ತೆ. ಈ ದೇವಿ ಶ್ಲೋಕದಿಂದ ದೇವಿನ ನೆನೆಸ್ಕೊಂತ ದ್ಯಾಮವ್ವ ನಿನ್ನ ಪಾದುಕೆಗೆ ಉದೋ ಉದೋ. ನಮ್ಮೂರು ಗ್ರಾಮ ದೇವತೆ ಜಾತ್ರೆ 23/2/2024 ಸ್ಟಾರ್ಟ್ ಆದ್ರಿ. ಊರಾಗೆಲ್ಲ ಸಡಗರ ಅಂದ್ರೆ ಸಡಗರ. ಶುಕ್ರವಾರ ದಿನ ಅಂಕಿ ಹಾಕಿ ಪಡ್ಡಳಿಗೆ ತುಂಬಿಸೋದು ಪದ್ಧತಿ ಅಂತ ಸ್ಟಾರ್ಟ್ ಆಯ್ತು. ದೇವ್ರ ಅಂದಮೇಲೆ ಜಾತ್ರೆ ಅಂದಮೇಲೆ ಅದೇ ರೀತಿ ಪದ್ಧತಿಗಳು ಪುನಸ್ಕಾರಗಳು ಇರ್ತಾವೆ. ಅದೇ ರೀತಿ ಅಂಕಿ ಹಾಕಿದ ಮೇಲೆ ಊರಿನ ಜನ ಊರು ಬಿಟ್ಟು ಹೋಗಂಗಿಲ್ಲ, ಹೋದವರು ಅದೇ ದಿನ ಮನೆಗೆ ವಾಪಸ್ ಬರಬೇಕು, ಹಂಚು ಹಾಕಂಗಿಲ್ಲ, ಇನ್ನೂ ಸುಮಾರು ಪದ್ಧತಿಗಳೆಲ್ಲ ನಡೆಯಂತಿದ್ದು. ಆದರೆ ಈ ಪದ್ಧತಿಗಳು ಹೆಂಗೆ ಬಂದು ಇದೆಲ್ಲ ಪುರಾತನ ಕಾಲದಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬಂದು. ಹಾಗಂತಂದ್ರೆ 120 ವರ್ಷದ ಹಿಂದಿನ ಇದೇ ರೀತಿ ಪದ್ಧತಿಯಿಂದ ಮಾಡ್ಕೊತ ಬರೋಂತಿದ್ರು ಜನ. ಸೊ ಆದರೆ ಕೆಲವು ಕಾರಣಗಳಿಂದ ಏನಾಗಿತ್ತು ಅಂತ ಅಂದ್ರೆ ನಮ್ಮ ಜಾತ್ರೆ ನಿಂತಿತ್ತು. ಸೊ ಹಿರಿಯರು ಏನು ಅಂದ್ಕೊಂಡ್ರು, ಲೈಕ್ ಊರಿಗೆ ಒಳ್ಳೇದಾಗಬೇಕು ಅಂತ ಅಂದ್ರೆ ಮತ್ತೆ ನಮ್ಮ ಜಾತ್ರೆ ವಾಪಸ್ ಬರಬೇಕು, ಮತ್ತೆ ನಾವು ಜಾತ್ರೆ ಮಾಡಬೇಕು, ನಮ್ಮ ದೇವಿ ಗ್ರಾಮ ದೇವತೆ ಜಾತ್ರೆ ಮಾಡಬೇಕು. ಸೊ ಅದರಿಂದ ಊರಿನ ಜನ ಎಲ್ಲ ಸೇರಿಕೊಂಡು 5 ವರ್ಷದ ಹಿಂದ್ಗಡೆ ಪ್ರಥಮ ಬಾರಿಗೆ ನಮ್ಮ ಊರಿನ ಗ್ರಾಮ ದೇವತೆ ದ್ಯಾಮವ್ವನ ದೇವಿ ಜಾತ್ರೆ ಮಾಡಿದ್ರು. ಸೊ ಇದು ದ್ವಿತೀಯ ಬಾರಿಗೆ ಇನ್ನೂ ದೊಡ್ಡದಾಗಿ ಇನ್ನೂ ವಿಜೃಂಭಣೆಯಿಂದ ಜಾತ್ರೆ ಮಾಡ ಅಂತಾರೆ. ಚಲೋ ಬರ್ರಿ ಒಂದು ರೌಂಡ್ ನಮ್ಮೂರು ಜಾತ್ರೆ ಎಲ್ಲ ನೋಡ್ಕೊಂಡು ಬರೋಣಂತ. ಸೊ ನನ್ನ ಚಾನಲ್ನ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಅದ್ರ ಜೊತೆ ಇನ್ಸ್ಟಾಗ್ರಾಮ್ದಾಗ ನನ್ನೊಂದು ಪೇಜ್ ಐತ್ರಿ, ನಮ್ಮ ಹಾವೇರಿ 27 ಅಂಥೇಳಿ, ಫಾರ್ ದಿ ಮೋರ್ ಅಪ್ಡೇಟ್ಸ್. ನಮ್ಮೂರು ಜಾತ್ರೆ 23ಕ್ಕೆ ಸ್ಟಾರ್ಟ್ ಆಗಿ 5ನೇ ತಾರೀಕಿಗೆ ಮುಗಿತೈತ್ರಿ. ಸೊ ಅದೇ ರೀತಿ 27ನೇ ತಾರೀಕು ದೇವಿ ಚೌಕಟ್ಟಿಗೆ ಬಂದು ಕೂರ್ತಾಳೆ. 28ನೇ ತಾರೀಕಿಗೆ ಹಣ್ಣು ಕಾಯಿ ನೈವೇದ್ಯ ಮಾಡೋ ದಿನ. ಮತ್ತು 2ನೇ ತಾರೀಕಿಗೆ ದೇವಿ ಗಡಿ ಸೇರ್ಕೊತಾಳೆ. ಸೊ ಲಾಸ್ಟ್ ಡೇ ಬಂದುಬಿಟ್ಟು 5ನೇ ತಾರೀಕಿಗೆ ದೇವಿಯ ಗುಡಿ ತುಂಬಿಸುವ ದಿನ ಇರ್ತೈತಿ. ಮತ್ತು ಅದಾದಮೇಲೆ ಚಂಡೀ ಪಾರಾಯಣ ಹೋಮ ಸಹ ಇರ್ತೈತ್ರಿ. ಈ ರೀತಿ ಎಲ್ಲ ಪೂಜೆ ಪುನಸ್ಕಾರಗಳು ಪದ್ಧತಿಯಿಂದ ದೇವಿ ಜಾತ್ರೆ ಮುಗಿತೈತ್ರಿ.